ಧರ್ಮಣ್ಣ ಅವರೇ, ಕೊನೆಯದಾಗಿ ನಾನು ಒಂದು ಮೈನ್ ಎಮೋಷನಲ್ ಕ್ವಶನ್ ಕೇಳಬೇಕು ಅಂದ್ಕೊಳ್ತೀನಿ. ಲಾಸ್ಟ್ ಮಂತಲ್ಲಿ ಒಂದು ಘಟನೆ ಆಯಿತು. ಸೊ ಕೆಲವು ಅಭಿಮಾನಿಗಳು ಕಟ್ಔಟ್ ನಿಲ್ಸಕ್ಕೆ ಹೋಗಿ ದುರಂತ ನಡೀತು. ಸೊ ಈ ಥರ ಎಲ್ಲ ಆಯಿತು. ಆ್ಯಸ್ ಎ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಲಿ ಇದ್ದೀರಾ. ಸೊ ನಿಮಗೂ ಸಹ ಎಷ್ಟು ಸರ್ ತುಂಬ ಕ್ಲೋಸು. ಆ ಟೈಮಲ್ಲಿ ಆ ಒಂದು ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಯಾರೇ ಆಗಲಿ ಸರ್, ಅವ್ರ ಮನೆಗೆ ಅವರೇ ಆಧಾರ ಸ್ತಂಭ. 3 ಜನ ಗಂಡು ಮಕ್ಕಳು ಏಜಿಗೆ ಬಂದರು, ಆಯಿತಾ? ಎಷ್ಟು ಕಷ್ಟ ಆಗುತ್ತೆ ಅಂದರೆ, ನಾನೇ ನಮ್ಮ ಅಣ್ಣ ದೊಡ್ಡಪ್ಪನ ಮಗ, ನಾನು ಇನ್ನೂ ಅವಾಗ 7ನೇ ಕ್ಲಾಸು 8ನೇ ಕ್ಲಾಸು, ಆಯಿತಾ? ನನಗೆ ಸ್ವಂತ ನಮ್ಮ ಮಾವನ ಮದುವೆಯಲ್ಲೇ ಆಕ್ಸಿಡೆಂಟ್ ಆಗಿ ಅವತ್ತಿ ತೀರ್ಕೊಂಡ್ರು. ಅವರು ದೊಡ್ಡ ಮಗ, ಅವರೇ ಮನೆ ನೋಡ್ಕೊತಿದ್ದು. ಎಷ್ಟು ಕಷ್ಟ ಆಯಿತು. ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ, ಆವಾಗ ಒಂದು 2-3 ವರ್ಷ ಅವ್ನ ಜೀವನ ಕಟ್ಕೊಳ್ಳೋಕೆ ಎಷ್ಟು ಒದ್ದಾಡಿದ್ರು ಅಂತಂದರೆ, ಆ ಒದ್ದಾಟ ಏನೋ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಹಂಗೆ ಅವರಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ಒಬ್ಬರು ಅಕ್ಕ ಇರ್ತಾರೆ, ಇಲ್ಲ ತಂಗಿ ಇರ್ತಾರೆ, ಅವ್ರ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ಆಯಿತಾ? ಅವ್ರು ಮಾಡಿದ್ದು ನಾನು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಅದು ಅಭಿಮಾನ ಒಂದು ಇರುತ್ತಲ್ಲ. ಈಗ ಯಶ್ ಸರು ಈಗ ಇಡೀ ನಮ್ಮ ಕನ್ನಡನ ಒಂದು ಬೇರೆ ಮಟ್ಟಿಗೆ ಬೇರೆ ರಾಜ್ಯಗಳಲ್ಲಿ ಬೇರೆ ಕಂಟ್ರಿಗಳಲ್ಲಿ ಪಸರಿಸ್ತಿದ್ದಾರೆ, ಅದು ಖುಷಿ ವಿಚಾರ. ಆ ಅಭಿಮಾನ ನಮಗೆಲ್ಲರಿಗೂ ಇದೆಯಲ್ವಾ? ಅಭಿಮಾನ ಅವ್ರಿಗಿರೋದು ತಪ್ಪು ಅಂತಲ್ಲ, ಆದರೆ ಅಭಿಮಾನನ ತೋರಿಸ್ಬೇಕಾದ್ರೆ ಒಂಚೂರು ಅಲರ್ಟಾಗಿರಬೇಕು. ಈಗೇನಾಗ್ಬಿಡುತ್ತೆ, ರಾತ್ರಿ ಹೊತ್ತು ಹೋಗಿರ್ತಾರೆ, ಅವ್ರು ಹೆಂಗೆ ಹೋಗಿರ್ತಾರೆ, ಎಲ್ಲಿ ಹೋಗಿರ್ತಾರೆ, ಒಂದೊಂದ್ಸರಿ ಕಾಣಲ್ಲ ಅಲ್ವಾ? ಈಗ ಲೈಟ್ ಇದ್ದರೆ ಲೈಟ್ ಕೆಳಗೆ ಏನಿರುತ್ತಲ್ಲ ಅಲ್ಲಿ ಬೆಳಕಿರುತ್ತೆ, ಲೈಟ್ ಮೇಲೆ ಕತ್ಲೇನೇ ಇರುತ್ತೆ ಅಲ್ವಾ? ಹಂಗೆ ನೀವು ಎಲ್ಲೇ ಕಟ್ಟಕ್ಕೆ ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಅವತ್ತು ನಿಜವೂ ಎಷ್ಟು ಇದಾಗೋಯ್ತು ಅಂದರೆ, ಆಮೇಲೆ ಅವ್ರು ಹೇಳಿದ್ರು, ಆಮೇಲೆ ಆ ಥರದ್ದನ್ನು ಮಾಡುವಂಥ ಯಾವ ಹೀರೋಗಳು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಸರ್. ಖಂಡಿತವಾಗ್ಲೂ ಯಾವ ಹೀರೋ, ಈಗ ಸರ್ ಅಭಿಮಾನಿಗಳಲ್ವ ಸರ್, ಹೆಂಗೆ ಅನಿಸುತ್ತೆ ಅವರಿಗೆ? ಈಗ ಬಾಸ್ ಅವರೆಲ್ಲ ಸೆಲೆಬ್ರಿಟಿಗಳು ಅಂತಾರೆ, ಆರ್ಟಲ್ಲೇ ಹಾಕ್ಸ್ಕೊಂಡಾರವರು. ಅಷ್ಟು ಅಭಿಮಾನನ ಹೀರೋಗಳು ಸ್ಟಾರ್ಗಳು ವಾಪಸ್ ಕೊಡ್ತಾರೆ ಅವರಿಗೆ. ಹಂಗೆ ಕೊಡ್ತಿರ್ಬೇಕಾದ್ರೆ ಅವ್ರದ್ದೊಂದು ಅವಿನಾಭಾವ ಸಂಬಂಧ ಅದು. ಆ ಸಂಬಂಧಕ್ಕೆ ಎಲ್ಲೋ ಒಂದು ಕಡೆ ಈ ಥರದ್ದು ಘಟನೆಗಳಾದಾಗ ತುಂಬ ಬೇಜಾರಾಗುತ್ತೆ, ಅವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಈಗ ನೋಡಿ ಎಷ್ಟು ಸರ್, ಅದಕ್ಕೆ ನಾನು ಬರ್ತಡೇನೇ ಮಾಡ್ಕೊಳ್ಳಲ್ಲ ಹಿಂಗಾಗುತ್ತೆ ಅನ್ನೋದು ಅಂತ ಹೇಳ್ಬೇಕಾರೆ ಅವ್ರ ಒಳಗೆ ಎಷ್ಟು ಇದಿರುತ್ತೆ ಅಲ್ವಾ? ಅಂದರೆ ಖುಷಿ ಆಗಬೇಕು, ಭಯ ಆಗುತ್ತೆ. ಅವ್ರು ಅದೇ ಹೇಳೋದು ಅಂದರೆ ಏನಾದ್ರು ಗೊತ್ತಾ ಸರ್, ಈಗ ಅಭಿಮಾನಿಗಳು ಮಾಡಬೇಕು ಅಂತ ಮಾಡೋದಲ್ಲ ಅದು, ಆಯಿತಾ? ಏನಾಗ್ಬಿಡುತ್ತೆ, ಒಂದಿಷ್ಟು ಜನ ಸೇರ್ಕೊಂಡಾಗ ಒಬ್ಬ ಏನು ಹೇಳ್ತಾನೆ ಸರಿನಾ ತಪ್ಪು ಅಂತಲೂ ವಿಚಾರ ಮಾಡಲ್ಲ. ಅವ್ನು ಏನೋ ಹೇಳ್ತಾನೋ ಅಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಆ ಜೋಶ್ ಇರುತ್ತೆ. ಆ ಜೋಶಲ್ಲಿ ಯಾರನ್ನೂ ಮಗ್ನರಾಗಿ ಅದ್ರೊಳಗೆ ಹೋಗ್ಬಾರ್ದು. ಅವ್ನು ಹೇಳಿದ್ದು ಸರಿನಾ ತಪ್ಪಾ, ನಾವಿಲ್ಲಿ ಕಟ್ಟಿರೋದು ಕರೆಕ್ಟಾ, ಅದು ಅಕ್ಕಪಕ್ಕ ಏನಾರು ಇದೆಯಾ, ದಯವಿಟ್ಟು ಅದು ನೋಡ್ಕೋಬೇಕು ಫ್ಯಾನ್ಸ್ಗಳು, ಆಯಿತಾ? ಯಾರು ಸರ್ ಈಗ ಯಾವ್ದಾರು ಫ್ಯಾನ್ ಹಿಂಗೆ ಹೋಗಿ ಅಲ್ಲಿ ಸಿಗಾಕೊಂಡು ಇದನ್ನು ಯಾರು ಸಹಿಸ್ಕೊಂತಾರೆ ಹೇಳಿ ಅಲ್ವಾ? ನೋಡಿ ಅಷ್ಟಿದ್ರೂ ಕೂಡ ಪಾಪ ಅದು ಎಲ್ಲಿಂದನೋ ಬಂದು ಅಲ್ವಾ? ಅವರು ಅವತ್ತು ತೊಳೋದು ಹತ್ತಿಯಾರು ಬಿಡಿ, ಕಣ್ಣಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಮೀಡಿಯಾದಲ್ಲಿ ತೋರಿಸಿಲ್ಲ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ಎಷ್ಟು ಅವರು ಅವತ್ತು ಹತ್ತಿಯಾರು. ಯಾಕೆಂದರೆ ಅವರೆಲ್ಲ ಆಡ್ಕೋರ್ ಫ್ಯಾನ್ಸ್ ಅಲ್ವಾ? ಇದ್ದಿದ್ರು ಅವ್ರು ಇನ್ನೂ ಏನೇನು ಮಾಡ್ತಿದ್ರು ಅಲ್ವಾ? ಎಷ್ಟು ಜನ ಹುಟ್ಟಾಕೋರೋ ಫ್ಯಾನ್ಸು ಅಲ್ವಾ? ಅವೆಲ್ಲ ಇರುತ್ತೆ. ಖಂಡಿತವಾಗ್ಲೂ ಯಾರನ್ನೂ ಆ ಥರದ ಘಟನೆನ ಲೈಫಲ್ಲಿ ನೆನ್ಪಿಡ್ಕೊಳ್ಳೋಕೆ ಇಷ್ಟನೂ ಪಡೋದಿಲ್ಲ. ಆದರೆ ಕೆಲವೊಂದು ದಿವಸ ಅಚಾನಕ್ಕಾಗಿ ನಡೆದಾಗ ಅವ್ರ ಮನಸ್ಸು ಎಷ್ಟು ಚಡಪಡಿತದಾಗಿರುತ್ತೆ ಅಂದರೆ ಅವ್ರು ಹೇಳ್ಕೊಳಕ್ಕೂ ಆಗಲ್ಲ. ಹೆಂಗೆ ಹೇಳಿದ್ರು ಒಂದೊಂದ್ಸತಿ ಅವ್ರು ಏನೋ ಹೇಳಕ್ಕೆ ಹೋಗ್ಬಿಡ್ತಾರೆ, ಅದು ಹಂಗಾಗ್ಬಿಡುತ್ತೆ. ಆಮೇಲೆ ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಲ್ಲ ಪಾಪ, ಮನಸ್ಸೊಳಗೆ ಹಿಡ್ಕೊಂಬಿಡ್ತಾರೆ. ಯಾಕೆಂದ್ರೆ ಹಂಗಿರುತ್ತೆ. ಆಮೇಲೆ ಈಗ ಅವ್ರ ಫ್ಯಾಮಿಲಿಗೆ ಏನು ಹೇಳೋಕ್ಕಾಗುತ್ತೆ ಸರ್ ಈಗ? ಅಲ್ವಾ? ಏನೇ ಆಮೇಲೆ ಇವರು ಅಷ್ಟು ಆಮೇಲೆ ಮತ್ತೆ ಎಲ್ಲ ಫ್ಯಾಮಿಲಿಗೂ ಅವರು ಇಡೀ ಟೀಮು ಅವರು ಯಶ್ ಸರ್ ಅವರು ಹೋಗ್ಬಿಟ್ಟು ನಾವೇ ಅವತ್ತು ಇದಕ್ಕೆ ಹೋಗ್ತಿದ್ವಿ ಹುಬ್ಳಿಗೆ. ಅವತ್ತೇ ಅವರು ಎಲ್ಲ ಅವರು ಫ್ಯಾಮಿಲಿಗೆಲ್ಲ 5 ಲಕ್ಷ ಚೆಕ್ ಕೊಟ್ಟು ಬಂದರು. ಅವತ್ತು ನಮಗೆ ಸಿಕ್ಕಿದ್ರು ಅವರು ರೋಡಲ್ಲಿ, ಆಯಿತಾ? ಅಷ್ಟಾದರೂ ಕೂಡ ನಿಮಗೆ ಅವ್ರ ಮಗ ಒಬ್ಬ ಆಧಾರ ಸ್ತಂಭ, ಆಯಿತಾ? ಅವ್ರದ್ದೊಂದು ಪ್ರೀತಿ ಅದನ್ನು ಮತ್ತೆ ವಾಪಸ್ ತಂದು ಕೊಡೋಕ್ಕಾಗತ್ತಾ? ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಫ್ಯಾನ್ಸ್ಗಳು ದಯವಿಟ್ಟು ನೀವೇನೇ ಮಾಡಿ ಅತಿರೇಕ ಮಾಡಬೇಡಿ ಅಷ್ಟೇ. ನಿಮ್ಮ ಅಭಿಮಾನನ ನಿಮ್ಮ ಮನಸ್ಸೊಳಗೆ ಇಟ್ಕೊಂಡ್ರೂ ಖುಷಿ ಪಡ್ತಾರೆ ನಮ್ಮ ಎಲ್ಲ ಸ್ಟಾರ್ಗಳು. ದಯವಿಟ್ಟು ಒಳ್ಳೆ ರೀತಿಯಿಂದ ಮಾಡಿ. ಈ ಅನ್ನ ಸಂತರ್ಪಣೆನೋ ಯಾರೋ ಕೈಲಾಗಲಿದ್ದರೆ ಸಹಾಯ ಮಾಡೋದು ಆ ಥರದ್ದು ಮಾಡಿ. ದಯವಿಟ್ಟು ಆ ಥರದ್ದನ್ನೇ ಎಲ್ಲ ಖುಷಿ ಪಡೋದು, ಆ ಥರದ್ದನ್ನೇ ಅಭಿಮಾನಿಗಳು ಹಂಗೆ ಮಾಡಿದ್ರೆ ಇನ್ನೂ ಹೆಮ್ಮೆ ಪಡ್ತಾರೆ ಅವರು. ಆ ಥರದ್ದು ಮಾಡಿ. ದಯವಿಟ್ಟು ಈ ಥರದ್ದು ಏನೇನೋ ಮಾಡೋಕ್ಕೆ ಹೋಗಿ ಆಮೇಲೆ ಮಾಡಲ್ಬಾರ್ದು ಅಂತಲ್ಲ, ನೋಡ್ಕೊಂಡು ಅಕ್ಕಪಕ್ಕ ಏನಿದೆ ಒಂದು 4 ಜನ ತಿಳಿದರು ಕೇಳ್ಕೊಂಡು ಆಮೇಲೆ ಮಾಡಿ. ಖಂಡಿತ ಸರ್, ತುಂಬ ಕರೆಕ್ಟಾಗಿ ಮಾತಾಡಿ, ತುಂಬ ಸೊ ಅದೇ ಆಗಲಿ ಇಂಡಸ್ಟ್ರಿ ಯಾವತ್ತೂ ಆಗಬಾರ್ದು. ಖಂಡಿತವಾಗ್ಲೂ ಸರ್, ಅದನ್ನ ನಿಜ ಹೇಳ್ತಿಲ್ವಾ, ಮನಸ್ಸು ಪೂರ್ವಕವಾಗಿ ಹೇಳ್ತೀನಿ. ಅದನ್ನ ಯಾವ ಸ್ಟಾರ್ಗಳು ಯಾವೊಬ್ಬ ಕಲಾವಿದನೂ ಅದನ್ನು ಬಯಸಲ್ಲ ಸರ್. ಅದು ರಾಂಗ್. ಅದು ಆ ಥರ ಯಾರೂ ಬಯಸಲ್ಲ. ಯಾರು ಬಯಸ್ತಾರೆ ಸರ್? ಅದು ಸಾಧ್ಯನೇ ಇಲ್ಲ. ಅವರು ಬೇರೆ ಸ್ಟಾರ್ ಫ್ಯಾನ್ಸ್ ಆಗಿದ್ರು ಕೂಡ, ಬೇರೆ ಸ್ಟಾರ್ಗಳು ಇದಾಗಿದ್ರು ಕೂಡ, ಅದನ್ನು ಮಾತ್ರ ಫೈನಲ್ಲಿ ಅಂತ ಬಂದರೆ ಸರ್ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಅಷ್ಟೇ ಸರ್ ಉಳಿಯೋದು ಅಲ್ವಾ? ನಾವು ಎಷ್ಟೆಲ್ಲ ಸಣ್ಣ ಪಣ್ಣ ಅಡೆತಡೆಗಳಿದ್ರೂ ಕೂಡ ನಾವೆಲ್ಲ ಕನ್ನಡಕ್ಕೋಸ್ಕರನೇ ಓಡಾಡೋದು, ಕನ್ನಡ ಸಿನಿಮಾಗಳನ್ನೇ ಮಾಡೋದು, ಕನ್ನಡ ಸಿನಿಮಾಗಳನ್ನೇ ನೋಡೋದು ಅಲ್ವಾ? ಹಂಗಾಗಿ ಇಲ್ಲಿ ಯಾರೂ
ಇದರಲ್ಲ, ಯಾರೂ ಶತ್ರುಗಳಲ್ಲ. ನನ್ನ ಪ್ರಕಾರ 100% ಯಾರೂ ಶತ್ರುಗಳಲ್ಲ, ಎಲ್ಲ ಮಿತ್ರರೇ. ಫೈನಲಿ ಉಪಾಧ್ಯಕ್ಷ ಹೇಳೋದಾದ್ರೆ, ಸೊ ಇನ್ನೇನು ಜನವರಿ 26ಗೆ ರಿಲೀಸ್ ಆಗ್ತಾ ಇದೆ. ನೀವು ಸಹ ತುಂಬಾ ಮೇಜರ್ ಪಾತ್ರ ಮಾಡ್ತಾ ಇದ್ದೀರಾ ಪ್ರೇಕ್ಷಕರಿಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅದೇ ಚಿಕ್ಕಣ್ಣ ಸರ್ ಉಪಾಧ್ಯಕ್ಷರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮೊದಲನೇ ಬಾರಿಗೆ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ಅದು ತುಂಬ ಖುಷಿ, ತುಂಬ ಹೆಮ್ಮೆ ಇದೆ. ಅದು ವಿಶೇಷವಾದ ಗಣರಾಜ್ಯೋತ್ಸವ ದಿನ ಬರ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ಇದೆ. ದಯವಿಟ್ಟು 26ನೇ ತಾರೀಕು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನೀವೇನು ಅಂದ್ಕೊಂಬರ್ತೀರಾ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ನ ನಾವು ಹುಸಿ ಮಾಡಲ್ಲ. ಖಂಡಿತವಾಗ್ಲೂ ಅದಕ್ಕಿಂತ ಜಾಸ್ತಿನೇ ಎಂಟರ್ಟೈನ್ಮೆಂಟು, ಎಮೋಷ್ನಲ್ಲು, ಸಾಂಗ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಮಿಸ್ ಮಾಡಬೇಡಿ. ಜನವರಿ 26 ಉಪಾಧ್ಯಕ್ಷ ನಿಮ್ಮ ಮುಂದೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ನಿಮ್ಮ ಫ್ಯೂಚರ್ಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು.